ಇಂಥ ಪಾಪದ ಕೆಲಸ ಮಾಡಿ ಇಲ್ಲಿ ಬಂದು ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದವ್ ನಾನಲ್ಲ. ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ. ನಾನು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ನೀವು ಕುಂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕುಂತ್ಕೊಳ್ಳಿ, ನಾನು ಮಾತಾಡ್ತೀನಿ. ಮುಂದತ್ತ ಅವರು ಬಹಳ ಚೆನ್ನಾಗಿ ಒಳ್ಳೆ ಫಸ್ಟ್ ಕ್ಲಾಸ್ ಸ್ಟೋರಿ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಬಹಳ ಸಂತೋಷ. ಅದೇ ಮುತ್ತುರತ್ನ ಈಗ ಬೇಡ, ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ ಆಗಲ್ಲ ಕಣೆ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ದ್ ಇರ್ಬೋದು. ಆಯ್ತಪ್ಪ ಕೂತ್ಕೊಳ್ಳಿವ್ರೆ ಏನಪ್ಪ ಅಣ್ಣ ಮುಂದತ್ತಣ್ಣ ಅಂತ ಹೇಳಿದ್ರಲ್ಲ, ನಿಮಿಷ ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ ಒಂದ್ ನಿಮಿಷ ಕೂತ್ಕೊಳ್ರಿ. ಎಲ್ರು MLA ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ನಾನು ಮತ್ತೆ ಕೊಡ್ತೀನಿ ನಿಮ್ಗೆ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಮಾಡ್ಕೊಳ್ತೀರಾ? ಇಂಥ ಪಾಪದ ಕೆಲಸ ಮಾಡಿ ಇಲ್ಲಿ ಬಂದು ಹೇಳಿದ್ದಾರೆ. ಅವ್ರು ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿ 30 ಮೀಟರ್ ರೋಡ್ ಮಾಡ್ತಾ ಇದ್ದೀರಿ. 1 ಎಕರೆಗೆ 4,300 ಕೋಟಿ. ನೀವು ಅದಕ್ಕೆ ಬರ್ತಾ ಇದ್ದೀರಿ 40% ಪ್ರೀಮಿಯಂ FIR. 1 ಎಕರೆಗೆ ನೀವು ಅದೆಷ್ಟೋ 260 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಿ. 263 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತಾ ಇದ್ದೀರಿ ಅಂತೆಲ್ಲ ಕೂಡ ಹೇಳಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ. ಮುನ್ರತ್ನ ಅವರು ಹೇಳಿದ್ದು ಅರ್ಥ ಆಗಲಿಲ್ಲ. ಅವರೆಲ್ಲ ಕೆಲವೆಲ್ಲ ಹೊಸದಾಗಿ ಏನೋ ಹೇಳಿದ್ರು. ಮುನ್ರತ್ನ ಹಿಸ್ಟ್ರಿ ನಾನೇನು ಹೇಳಬೇಕಾದಿಲ್ಲ. ಮುನ್ರತ್ನ ನನಗೂ ಗೊತ್ತಿದೆ. ಐ ನೋ ಹಿಮ್ ಲಾಸ್ಟ್ 45 years ಗೊತ್ತಿದೆ. ನಂಗೆ ಸದ್ಯ ಏನೋ ಬೈ ಗಾಡ್ ವಿಲ್ಲಿಂಗ್ಲಿ ಸದ್ಯ ಎಲ್ಲಿರ್ಬೇಕು ಅಲ್ಲಿದ್ದಾರೆ. ನೀವು ಹೆಂಗೆ ಡೈಜೆಸ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಮುನ್ರತ್ನ ಬಂದಿರು ನನ್ನ ಹತ್ರ. ಬಂದು ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ, ಪರ್ಸನಲ್ ಕೇಸು, ಅಸೆಂಬ್ಲಿಲಿ ಏನು ನಡೀತು, ಕಾರಲ್ಲಿ ಏನು ನಡೀತು, ವಿಧಾನಸೌಧದಲ್ಲಿ ಏನು ನಡೀತು, ಅವ್ರ ಕ್ಯಾಬಿನೆಟಲ್ಲಿ ಏನು ನಡೀತು, ಅದೆಲ್ಲ ನನ್ನ ಹತ್ರ ಸ್ಟೋರಿ ಇದೆ. ಈಗ ಬೇಡ ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ ಆಗಲ್ಲ ಕಣೆ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ದ್ ಇರ್ಬೋದು. ಆಯ್ತಪ್ಪ ಕೂತ್ಕೊಳ್ಳಿವ್ರೆ ಏನಪ್ಪ ಅಣ್ಣ ಮುಂದತ್ತಣ್ಣ ಆಗಲ್ಲ ಅಂತ ಹೇಳಿದ್ರಲ್ಲ, ನಿಮಿಷ ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ 1 ನಿಮಿಷ ಕೂತ್ಕೊಳ್ರಿ. ಉತ್ತರ ಕೊಡ್ಲಿವ್ರೆ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದವ್ ನಾನಲ್ಲ. ಏಡ್ಸ್ ಇಷ್ಟೊಂದು ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನಾನು ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ, ಇದು ನಾವು ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ನಿಮ್ದು ಅವ್ರದ್ದು ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಏನೇನ ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆಗಳನ್ನ ಮಾತಾಡ್ಕೊಳ್ತೀನಿ. ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕು. ಇದಕ್ಕೆ 1 ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಮುಂದೆ ಕೂತ್ಕೊಳ್ಳಿ. ಈಗ ಎಲ್ಲರಿಗೂ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಈಗ ಉತ್ತರ ಅವರು ನಿಜವಾಗ್ಲು 1 ನಿಮಿಷ ನೀವು ಕುಂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕುಂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇರೋ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರ ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕುತ್ಕೊಳ್ಳಿ ಸರ್. ಇದು ದಯವಿಟ್ಟು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗೆ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕುತ್ಕೊಳ್ಳಿ ಸರ್ 1 ನಿಮಿಷ. ಸಭಾಧ್ಯಕ್ಷರೇ
ಮತ್ತೆ ಕೊಡ್ತೀನಿ ನಿಮ್ಗೆ. ನಾಳೆ ಇಲ್ಲಿ ಯಾರೋ ಇನ್ನೊಬ್ಬರ ಮೇಲೆ ನಾನೇ ಮಾನ್ಯ ಸಭಾಧ್ಯಕ್ಷರೇ, ಅಕ್ಸೆಪ್ಟ್ ಮಾಡ್ಕೊಳ್ತೀರಾ? ಉತ್ತರ ಆಗ್ಲಿ. ಅಕ್ಸೆಪ್ಟ್ ಮಾಡ್ಕೊಳ್ತೀರಾ? ಮಾನ್ಯ ಉತ್ತರ ಕೊಡ್ಲಿ ಇವ್ರೆ, ಸಭಾಧ್ಯಕ್ಷರೇ, ಮತ್ತೆ ನೀವು ಅಕ್ಸೆಪ್ಟ್ ಮಾತಾಡಿ. ಮಾಡ್ಕೊಳ್ತೀರಾ? ಉತ್ತರ ನಾನು ಕೊಡ್ಲಿ. ಕೇಳೋದು ಕೇಳಿ. ಮಾನ್ಯ ಈಗ ಸಭಾಧ್ಯಕ್ಷರೇ, ನಾನು ಹೆಚ್ಚಿಗೆ ಮಾತಾಡಲ್ಲ. ಈ ವಿಚಾರದಲ್ಲಿ ನಾನು ಹೆಚ್ಚಿಗೆ ಮಾತಾಡಲ್ಲ. ಸರಿ ಇಲ್ಲ. ಕೇಳಿ, ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೀನಿ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಯಾರು ಕೂತ್ಗಿಡ ಹಂಗಾರೆ ನಿಂತ್ಕೊಳ್ಳಿ. ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ, ಇದು ನಾನು ನಾವು ಹೇಳೋದು ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ಅವ್ರು ಒಂದ್ ನಿಮಿಷ ಮಾತಾಡಿಲ್ವಾ ನಾವು? ಇವರು ಮಾಡಿರುವಂತ ಪಾಪ ಕೆಲಸ ಇದು. ಆಯ್ತು, ಮತ್ತೆ ಇವರು ಮಾತಾಡಿ. ಮಾಡಿರೋ ಪಾಪದ ಕೆಲಸ. ಇವರು ಮಾಡಿರೋ ಪಾಪದ ಈಗ ಕೆಲಸ. ಮಾತಾಡ್ಬೇಡಿ, ಮತ್ತೆ ಇವರು ಮಾತಾಡಿ. ನನ್ನ ಮೇಲೆ FIR ಹಾಕಿಸಿ ಸುಳ್ಳು ಪಾಪದ ಕೆಲಸ. ಮತ್ತೆ ಮಾತಾಡಿ. ಇಂಥ ಪಾಪದ ಕೆಲಸ ಆಯ್ತು, ಮಾಡಿದ್ದಾರೆ. ಮತ್ತೆ ಮಾತಾಡಿ. ಇವರು ಇರುವಂತ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಮತ್ತೆ ನನ್ನ ಮಾತಾಡಿ. ಮೇಲೆ FIR ಹಾಕ್ಸಿರೋದು. ಆಯ್ತು, ನನ್ನ ಮೇಲೆ ಮಾತಾಡಿ. ಜೈಲಿಗೆ ಕಳ್ಸಿದ್ದು ಇವ್ರ ಪಾಪದ ಕೆಲಸ. ಮತ್ತೆ ನೀವು ಇವ್ರಿಗೆ ಮಾತಾಡಿ. ಮಕ್ಕಳಿದ್ದಾರೆ. ಅವ್ರು ಮಾತಾಡಿ. ಇವ್ರಿಗೆ ಇಬ್ಬರು ಮೂರು ಜನ ಮಕ್ಕಳಿದ್ದಾರೆ. ಇವ್ರ ಮಕ್ಕಳು ಇಂಥ ಪಾಪದ ಕೆಲಸ ಮಾಡಿ ಇಲ್ಲಿ ಬಂದು ಕೂತಿರೋದು. ಒಳ್ಳೆ ಕೆಲಸ ಬಂದು ಕೂತ್ಕೊಳ್ಳಿ. ಇಂಥ ಪಾಪದ ಕೆಲಸ ಮಾಡಿ ಬಂದು ಕೂತಿರೋದು. ಪಾಪದ ಕೆಲಸ ಮಾಡಿ ಇಲ್ಲಿ ಬಂದಿರೋದು. ಆಯ್ತು. ಒಂದು ಎರಡು ಪಾಪದ ಕೆಲಸ ಮಾಡಿಲ್ಲ ಇಲ್ಲಿ. ಬೇಡ ಯಾವ್ದು ನಮ್ಮ BBM ಬೇರೆ ವಿಷಯ ಬಂದಿದೆ, ಅದನ್ನ ರೆಕಾರ್ಡ್ ತೆಗೆದು. ಅವ್ರು ಮಾತಾಡಿದ ವಿಚಾರ ಹೇಳ್ತಾ ಇದ್ದೀನಿ ನಾನು. ಕಸದ್ ಮಾತಾಡಲ್ಲ ಅವ್ರು. ಕಸದ್ ಮುಂದಾಕ್ ಅವ್ರೆ. ಕಸ ಲಂಚದ್ದು ಮುಂದಾಕ್ ಕೂತ್ಕೊಳ್ಳಿ, ಮುಂದಾಕ್ ಅವ್ರೆ ನೀವು. ಕಸದ್ ಲಂಚ ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ. ವೈಯಕ್ತಿಕ What is it? ನೀವ್ ಹೇಳ್ರಿ ನೀವು. ಮುಂದಾಕ್ ಕೂತ್ಕೊಳ್ಳಿ. ಒಂದು ಮನೆ ಕೂತ್ಕೊಳ್ಳಿ ಈಗ. ಎಷ್ಟು ಮನೆ ಮುನಿರತ್ನ ಅವ್ರೆ, ಕೇಳ್ಬೇಕ ನಾವು. ಮುನಿರತ್ನ ಅವ್ರೆ, ಕೂತ್ಕೊಳ್ಳಿ. ನಾನಿಲ್ಲ ಅಂದ್ಬಿಟ್ಟು ನಿನ್ನ ಸೀಟು ನಾನು ಮುನಿರತ್ನ ಅವ್ರೆ, ಅಲ್ಲಿ ಕೂತ್ಕೊಳ್ಳಿ ನೀವು. ಕೂತ್ಕೊಳ್ಳಿ ಮುನಿರತ್ನ ಅವ್ರೆ. ಇದು ಎಲ್ಲ ಮಾಡಬಾರ್ದು. ಮುಂದಾಕ್ ಕೂತ್ಕೊಳ್ಳಿ ನೀವು. ಇಂಥ ಅದಕ್ಕೆಲ್ಲ ಎದುರಲ್ಲ ನಾನು. ಅದ್ಯಾವನೋ ಬೇರೆ ಪುಡಿಗಳಿಗೆಲ್ಲ ಇದೆಲ್ಲ ನನ್ನ ಹತ್ರ ಬೇಡ. ಇಂಥ ಪಾಪದ ಕೆಲಸ ಬಂದಿರೋದು. ಒಳ್ಳೆ ಬಂದರು. ಒಳ್ಳೆ ಚರ್ಚೆ ಆಯ್ತು. ಎಷ್ಟು ಮನೆ ಒಳ್ಳೆ ಚರ್ಚೆ ಆಯ್ತು. ಒಳ್ಳೆ ಪಾಸಿಟಿವ್ ಎಲ್ಲ ಮಾತಾಡಿದ್ವಿ. ನಾಳೆ ಏನು ಬರಲ್ಲ ಎಲ್ಲ. ನಾಳೆ ಏನು ಬರಲ್ಲ ಹೇಳಿದ್ದೀನಿ. ಒಂದ್ ಸೆಕೆಂಡ್. ಎಲ್ಲ ಒಳ್ಳೆ ಡಿಸ್ಕಷನ್ ಆಗಿದೆ. ಕೂತ್ಕೊಳ್ಳಿ. ಒಳ್ಳೆ ಡಿಸ್ಕಷನ್. ಅವರು ಕೂರಿಸ್ತಾರೆ. ನೀವು ಕೂತ್ಕೊಳ್ಳಪ್ಪ ಅಲ್ಲಿ. ಒಂದ್ ಸೆಕೆಂಡ್. ಸರ್ ಒಂದು ಇಷ್ಟೊತ್ತು ನೀವು ಕೂತ್ಕೊಳ್ಳಿ. ಮುನಿರತ್ನ ಅವ್ರೆ, ಮುನಿರತ್ನ ಕೂತ್ಕೊಳ್ಳಿ. ಆಗಿದೆ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಇಷ್ಟೊತ್ತು ಒಳ್ಳೆ ಡಿಸ್ಕಷನ್ ಆಗಿದೆ. ಸಭಾಧ್ಯಕ್ಷರೇ, ಅವ್ರೇನಾದ್ರು ಮಾತಾಡಿದ್ರೆ ಇಶ್ಯೂಸ್ ಮಾತಾಡ್ಲಿ. ವೈಯಕ್ತಿಕವಾಗಿ ಏನ್ ಮಾತಾಡ್ತಿರೋಂಥದ್ದು? ಕೂತ್ಕೊಳ್ಳಿ. ಒಂದ್ ಸೆಕೆಂಡ್. ಯಾಕೆ ಮನೆ ಮಕ್ಕಳು ಒಂದ್ ಸೆಕೆಂಡ್ ಕೂತ್ಕೊಳ್ಳಪ್ಪ. ಸರ್ ಒಂದು ನಿಮಿಷ. ಮುನಿರತ್ನ ಇಶ್ಯೂ ಬಂದಾಗ ಅವರು ಉತ್ತರ ಕೊಡ್ಬೇಕು. ಅವ್ರೇನೇನೋ ಕೇಳ್ಕೊಂಡಿದ್ದಾರೆ, ಅದು ಉತ್ತರ ಕೊಡ್ಬೇಕು. ಆದ್ರೆ ಅಶೋಕ್ ಅದೇನೋ ಚುಚ್ಚೋದು, ರೇಪಿಸ್ಟು, ಇವೆಲ್ಲ ಪದ ಈ ಸದನಕ್ಕೆ ಭೂಷಣ ತರೋದಿಲ್ಲ. ದಯವಿಟ್ಟು ನೀವು ಆಸ್ ಎ ಕಸ್ಟೋಡಿ ಆಫ್ ಏನೇನ್ ಮಾತಾಡಿದ್ದಾರೆ? ಆಯ್ತು. ಆಗಿರೋ ವಿಚಾರ ಸುರೇಶ್, ನಾನು ಇಲ್ದೆ ಹೋದಾಗ ಇಲ್ಲಿ ಏನೇನ್ ನಡೆದಿದೆ? ಇಲ್ಲ ನಾನು ಇಲ್ದೆ ವಿರುದ್ಧವಾಗಿ ಮಾತಾಡಿಲ್ಲ. ಇಲ್ಲಪ್ಪ, ಮಾತಾಡಿ, ಕೂತ್ಕೊಳ್ಳಿ. ಸುಮ್ಮನೆ ಕೂತ್ಕೊಳ್ಳಿ. ದೊಡ್ಡಂಗೌಡ. 260 ಕೋಟಿ ರೂಪಾಯಿ. ಆಯ್ತು. ನಾನು ಮಾತಾಡೋ ಉತ್ತರ ಕೊಡ್ಲಿ. ಒಂದ್ ಎಕರೆಗೆ ಉತ್ತರ ಕೊಡ್ಲಿ. ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಹೇಳಿಲ್ಲ. ಉತ್ತರ ಕೊಡ್ಲಿ. ಆಯ್ತು, ಕೂತ್ಕೊಳ್ಳಿ ಈಗ. ಉತ್ತರ ಕೊಡ್ಲಿ. ಈಗ ಕೂತ್ಕೊಳ್ಳಿ. ಉತ್ತರ ಕೊಡ್ಲಿ. ಆಯ್ತು, ಕೂತ್ಕೊಳ್ಳಿ. ಏನೇನ್ ಮಾತಾಡಿದ್ದಾರೆ, ಏನೇನ್ ಅದು ಹೇಳಿದ್ದೇನೆ. ಈಗ ಸಭ್ಯತೆ ನಡ್ಕೊಳ್ಳೋ ರೀತಿ ಬೀದಿ ರಂಪಾಟ ಮಾಡ್ತಾ ಇದ್ದಾರಾ? ರೌಡಿಸಂ ಮಾಡ್ತಾ ಇದ್ದಾರಾ? ದಲಿತರ ಬಗ್ಗೆ ಮಾತಾಡಿದ್ದಾರೆ. ನಿಜ ಅಲ್ವಾ? ಇಲ್ಲೇನು ಮಾಡ್ತೀವಿ ನೀವು ನಿಂತ್ಕೊಂಡು? ಒಂದ್ ಸೆಕೆಂಡ್. ಕ್ರಮ ಕೈಗೊಳ್ಳಬೇಕು. ರಾಜಗೌಡ್ರೆ, ಆಡಳಿತ ಪಕ್ಷದ ಶಾಸಕರ ಆಯ್ತಪ್ಪ. ಅರ್ಥ ಇದು ಬಂದ್ರೆ
ಒಬ್ಬ ಶಾಸಕನ ಅಧಿಕಾರ ಇದೆ, ತಾವು ಸಾಲ್ವ್ ಮಾಡಿ ಸರ್. ಅವ್ರದ್ದು 2-3 ಒನ್ಸ್ ಅಗೇನ್ ಅಶೋಕ್ ಸರ್ ಬರ್ರಿ, ಏನಕ್ಕೆ ಹೋಗ್ತೀರಾ? ಮಾನ್ಯ ಸ್ಪೀಕರ್ ಒನ್ಸ್ ಅಗೇನ್ ಆಯ್ತು. ಯಾವ ರೀತಿ ಮಾತಾಡ್ತೀರ ನೀವು? ಮಾತಾಡ್ತೀರಿ. ಆಯ್ತು, ಒನ್ಸ್ ಅಗೇನ್ ಅಪ್ಪ. ಒನ್ಸ್ ಅಗೇನ್ ಸ್ಪೀಕರ್ ಚೇಂಬರ್ ಮಾತಾಡಿ ಮುಗಿಸ್ಲಿ. ನೀವಿಲ್ಲಿ ಹೇಳ್ಬಿಟ್ಟ ಇಲ್ಲಿ ಮಾತಾಡ್ಲಿಕ್ಕೆ ಸುಮ್ಮನೆ ಕೂತ್ಕೊಳ್ಳಿ ಹೇಳ್ತಿ ಕೇಳಿ ನನಗೆ. ಈಗ ಒಂದ್ ಸೆಕೆಂಡ್ ಅಧಿಕಾರಿಗಳನ್ನ ಕರೆದು ನೀವು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಗಿಸಿ ಮುಂದಿನ ವಿಷಯಕ್ಕೆ ಹೋಗಿ ಅಷ್ಟೇ. ಅದ್ಬಿಟ್ಟು ಉಳ್ಳಿ ಚರ್ಚೆ ಯಾಕೆ ಮಾಡ್ತೀರಿ ನೀವು? ಆಯ್ತು, ಈಗ ಅದೇ ಚರ್ಚೆ ಮುಗ್ದಿಲ್ಲ. ಹೌದು, ಮಾಡಿರೋದು ಅದೇ 2-3 ವಿಷಯ ಇದೆ, ಅದನ್ನ ತಗೊಂಡು ಮಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲೂ ಚರ್ಚೆ ಮಾಡ್ತಾ ಕೂತ್ಕೊಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ. ಒಬ್ಬ ಶಾಸಕನ ಹಕ್ಕಲ್ವಾ? ಅವ್ರ ಸಮಸ್ಯೆ ಬಗೆಹರಿಸಬೇಕಾ ಬೇಡವಾ? ಉತ್ತರ ಕೊಟ್ಕೊಳ್ಳಿ. ಆಯ್ತಪ್ಪ, ಒಂದ್ ಸೆಕೆಂಡ್. ಆಯ್ತಲ್ಲ, ಯಾಕೆ ನಾಟಕ ಮಾಡ್ತೀರಿ? ಏನ್ ನಾಟಕ? ಸುಮ್ಮನೆ ಕೂತ್ಕೊಳ್ಳಿ, ನನ್ಗೆ ಗೊತ್ತಿದೆ ಅಂತ ಹೇಳಿ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ನೋಡಿ ಸರ್, ಶಾಸಕರು ಮಾನ್ಯ ಅಧ್ಯಕ್ಷರೇ, ನಿಮ್ಮ ಪೀಠದಿಂದ ಈ ದುರ್ವರ್ತನೆಗೆ ಗೊತ್ತಿದಪ್ಪ. ಒಂದ್ ಸೆಕೆಂಡ್ ಆಯ್ತು, ನೀವೆಲ್ಲ ನೋಡಿ. ಸನ್ಮಾನ್ಯ ಅಧ್ಯಕ್ಷ, ಒಂದ್ ಸೆಕೆಂಡ್ ಒಂದ್ ಸನ್ಮಾನ ಕೂತ್ಕೊಳ್ಳಪ್ಪ. ಆಯ್ತು, ಒಂದ್ ಸೆಕೆಂಡ್. ಸಚಿವರು ಉತ್ತರ ಕೂಡ ಸಭಾತ್ಯಾಗ, ಇವಾಗ ಇವರಿಂದ ಸಭಾತ್ಯಾಗ ಮಾಡೋದು. ಸಭಾತ್ಯಾಗ ಮಾಡ್ತಾ ಇದ್ದಾರೆ. ಸುರೇಶ್ ಇವರು ಹಿರಿಯರು, ಬೆನ್ನೆಲುಬು ಇಲ್ಲ. ಈಗ ಬಿಜೆಪಿ leaders have no spine to stand up against such people. ಇಂಥವರಿಗೆ ಇದನ್ನು ಉತ್ತರ ಕೊಡಕ್ಕಾಯ್ತಲ್ಲ. ದಲಿತರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ ಅಂತವರಿಗೆ ಇವತ್ತು ಬಿಜೆಪಿನಲ್ಲಿ ಸ್ಥಾನಮಾನ. ವಿರೋಧ ಪಕ್ಷದವರು ಬಹಳಷ್ಟು ಸಂತೋಷದಲ್ಲಿ ಇರ್ತಾ ಇದ್ದಾರೆ. ಬೆಂಗಳೂರು ಸಮರ್ಪಕವಾಗಿ ಉತ್ತರ ಸಿಕ್ಕಿದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ನಾನೇನು ಪರ ವಿರೋಧ ಏನು ಮಾತಾಡಲ್ಲ. ಅಧ್ಯಕ್ಷರೇ, ಈ ಕಡೆಗೆ ಗಮನ ಕೊಡಿ ಒಂದೇ ನಿಮಿಷ. ಕಂಪ್ಲೀಟ್ ಮಾಡ್ಬಿಡ್ತೇನೆ. ನಾವು ಬೆಂಗಳೂರು ವಿಚಾರವನ್ನ ಚರ್ಚೆ ಮಾಡಬೇಕು ಅಂತ ಫಸ್ಟ್ ಟೈಮ್ ನಮ್ಮ ಅಶ್ವಥ್ ನಾರಾಯಣ ಅವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ಬೆಂಗಳೂರು ಮೇಲೆ ಕೊಟ್ರಿ. ಫಸ್ಟ್ ಟೈಮ್ ಈ ತರ ಅವಕಾಶ ನಮ್ಗೆ ಸಿಕ್ಕಿದೆ. ತಾವು ಆ ಪೀಠದಲ್ಲಿ ಕೂತ್ಕೊಂಡು ಫಸ್ಟ್ ಟೈಮ್ ಹಬ್ಬ ಇರೋದ್ರಿಂದ ಏನೋ ಒಳ್ಳೆ ಮನ್ಸು ಮಾಡಿ ನಮ್ಗೆ ಕೊಟ್ಟಿದ್ದೀರ. ಒಳ್ಳೆ ಚರ್ಚೆ ಆಗಿದೆ. ಎಲ್ಲಾ ರೀತಿ ಇದಕ್ಕೂ ನಾವು ಮೆಟ್ರೋ ವಿಚಾರವಾಗಿ ಮಾತಾಡಿದಿರಿ, ಹಳ್ಳ ರಸ್ತೆಗಳ ಬಗ್ಗೆ ಮಾತಾಡಿದಿರಿ, ಪೆರಿಫಲ್ ರಿಂಗ್ ರೋಡು, ಎಲ್ಲ ವಿಚಾರಗಳನ್ನ ಮಾತಾಡಿದಿರಿ. ಅವರು ಏನೋ ಒಳ್ಳೆ ಮೂಡಲ್ಲಿದ್ರು. ಬೆಳಗ್ಗೆಯಿಂದ ಅವರು ಎಲ್ಲ ಪದಗಳು ಹೇಳಿ, ಸಂಸ್ಕೃತ ಏನೇನಿದೆಯೋ ಎಲ್ಲ ಪದಗಳು ಹೇಳಿ ಒಂದು ಒಳ್ಳೆ ಪೀಠಿಗೆ ಹಾಕೊಂಡ್ರು. ನಾನು ಪಾಸಿಟಿವ್ ಆಗಿದ್ದೀನಿ, ನಾನು ಪಾಸಿಟಿವ್ ಆಗಿ ಮಾಡ್ತೀನಿ ಅಂತ ಎಲ್ಲ ವಿಚಾರಗಳು ಹೇಳಿದ್ದಾರೆ. ಸೊ ಇಲ್ಲಿಗೆ ಅದು ಮುಗಿಬೇಕಾಯಿತು. ಆದರೆ ಮುನಿರತ್ನ ಅವ್ರದ್ದೇನೋ ಒಂದೆರಡು ಪ್ರಶ್ನೆ ಇತ್ತು, ಅದಕ್ಕೆ ಸರಿಯಾಗಿ ಅದಕ್ಕೊಂದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನು ಆ ಜಂಕ್ಷನ್ ಯಾವುದು ಗೊರಗುಂಟೆಪಾಳ್ಯ ಜಂಕ್ಷನ್, ಅದನ್ನ ಇಮಿಡಿಯೇಟ್ ಆಗಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಒಂದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ. ಇನ್ನೊಂದು ಅವ್ರದ್ದು ಯಾವುದೋ ಸ್ಕೂಲ್ದು ಒಂದಿತ್ತು, ಮೆಟ್ರೋ ಪಕ್ಕದಲ್ಲಿ ಸ್ಕೂಲ್ ಇದೆ. ಆ ಸ್ಕೂಲ್ಗೆ ಮೊನ್ನೆ ಇವರು ಯಾರು ನಮ್ಮ ಮುಜರಾಯಿ ಇಲಾಖೆಯವರು ಆ ಸ್ಕೂಲ್ ಜಮೀನ, ಅದು ಸರ್ಕಾರಿ ದೇವಸ್ಥಾನ ಜಮೀನ ಯಾವುದೋ ಸ್ಕೂಲ್ಗೆ ಗ್ರಾಂಟ್ ಮಾಡ್ಬಿಟ್ಟವ್ರೆ, ಮಾಡ್ಬಿಟ್ಟಿದ್ದಾರೆ. ಅದು ಮಾಡಬಾರ್ದು, ಅದು ಮೆಟ್ರೋಗೆ ಕೊಡಿ ಅಂತ ಅವ್ರದ್ದು ಒಂದು ಕಂಪ್ಲೇಂಟ್ ಇತ್ತು. ಅದು ಬಿಟ್ರೆ ಬೇರೆ ಏನು ನಮಗೆ ಇಲ್ಲ. ಉತ್ತರ ಕೊಟ್ಟಿದ್ದಾರೆ. ಪಾಸಿಟಿವ್ ಆಗಿ ಎಲ್ಲ ಚರ್ಚೆ ಆಗಿದೆ. ಸುರೇಶ್ ಕುಮಾರ್ ಅವರು, ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ. ಒಂದೇ ನಿಮಿಷ ತಾಳೋಣ, ಒಂದೇ ನಿಮಿಷ. ನೀನ್ ಹೇಳೋದಕ್ಕೆ ಉತ್ತರ ತಾಳಿ, ಒಂದೇ ನಿಮಿಷ. ಅವನು ಮುನ್ರತ್ನ ನನ್ ತಾಕತ್ ಬೇಕಾ? ಇಲ್ಲ ನೋಡಿ, ನನ್ನ ಯೋಗ್ಯತೆ, ನನ್ನ ದಮ್ಮು, ತಾಕತ್ತು ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ. ತಾಳಪ್ಪ ಗೌಡ, ಒಂದ್ ನಿಮಿಷ ಗೌಡ, ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ಒಳ್ಳೆ ನಿಮ್ಗೆ ನಾಳೆ ಒಳ್ಳೆ ಪತ್ರಿಕೆಯಲ್ಲೂ ಬರ್ಬೇಕಲ್ಲ, ಬರೀ ಇದೇ ಬರ್ಬೇಕಾ ಪತ್ರಿಕೆಯಲ್ಲಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ನೀವು ಓದ್ಕೊಂಡು ಬಂದು, ನಮ್ಮ ಸುನೀಲ್ ಆಚೆ ಬಂದು ಹೇಳ್ದ. ಒಂದೇ ನಿಮಿಷ ತಾಳಪ್ಪ. ಸುನೀಲ್ ಬಂದು ಆಚೆ, ಎಲ್ಲಿದ್ದಾರಪ್ಪ, ಬರ್ತಾರೋ ಇಲ್ಲೋ ಕೇಳಿ ಡೆಪ್ಟಿ ಸಿಎಂ. ಅಯ್ಯೋ, ಯಾರು ಹೋದ್ರು ಹೋಗು, ಇವತ್ತು ನಾನು ಪೂರ್ತಿ ಉತ್ತರ ಕೊಡಬೇಕು,
ಅಂತ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಒಳ್ಳೆ ಉತ್ತರ ಬಯಸಿದ್ರಿ, ಆ ಥರ ಬೆಂಗಳೂರಿಗೆ ಒಂದು ವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಇದ್ಯಾವುದೋ ಒಂದು ವಿಚಾರಕ್ಕೋಸ್ಕರ ಇದಾಗದು ಬೇಡ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ, ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ. ಅವ್ರದ್ದೇನ ಮನವಿ ಇದ್ರೆ ತಾವು ಯಾರನ್ನ ಕರೆಸಿ ಸಂಬಂಧಪಟ್ಟವ್ರನ್ನ ಅವ್ರಿಗೆ ಹೇಳಿ ಅಷ್ಟೇ. ಇಲ್ಲಿಗೆ ಮುಗಿಸಿ. ಏನೇನಾಗಿದೆಯೋ ಇಲ್ಲಿ ಯಾರ್ಯಾರು ಅಲ್ಲಿ ಬೆಂಗಳೂರು ಬಿಟ್ಟು ಏನೇನು ಮಾತಾಡಿದಾರೋ ಎಲ್ಲನೂ ಕಡತದಿಂದ ದಯವಿಟ್ಟು ಆ ಪೀಠದಿಂದ ಆದೇಶ ಮಾಡಿ ಅಲ್ಲಿ ಮುಗಿಯುತ್ತೆ. ನಾಳೆ ಯಾವುದನ್ನು ಕೂಡ ಪತ್ರಿಕೆಯಲ್ಲೂ ಕೂಡ ಬರಲ್ಲ, ಪತ್ರಿಕೆಯಲ್ಲೂ ಬರಲ್ಲ. ದಯವಿಟ್ಟು ಬೇಡ, ಇಷ್ಟನ್ನ ಮಾಡಿ. ದಯವಿಟ್ಟು ನೋಡಿ, ನಮ್ಗೆ ಯುಗಾದಿ, ನಿಮಗೆ ರಂಜಾನು, ಎಲ್ಲ ಹಬ್ಬದಲ್ಲಿ ಒಳ್ಳೆ ಚಂದಾಗಿದೆ ಸದನ. ಅದಕ್ಕೆ ಕೊನೆ ಇನ್ನೇನಿರೋದು ಒಂದೇ 1 ಗಂಟೆ. 1 ಗಂಟೆಯಲ್ಲಿ ಅದೇನೋ ಹೇಳ್ತಾರಲ್ಲ, ಹಂಗಾಗದ್ ಬೇಡ. ಅದೇನೋ ಎಲ್ಲ ಜೀವನ ಪೂರ್ತಿ ಅದ್ಯಾರೋ ಇದ್ರಂತೆ, ಮಾಂಸ ತಿಂದಿರ ನೊಣ ನುಂಗ್ಬಿಟ್ಟು ಹಾಳಾಗೋದಂತೆ, ಹಂಗಾಗದ್ ಬೇಡ. ದಯವಿಟ್ಟು ಪ್ಲೀಸ್. ನಾನು ತಮ್ಮ ಪೀಠಕ್ಕೆ ಗೌರವ ಕೊಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ದಯವಿಟ್ಟು ಇಲ್ಲಿಗೆ ಮುಗಿಸಿ ಅಂತ ಹೇಳಿ. ನಾವು ವಿರೋಧ ಪಕ್ಷದ ನಾಯಕರು ನಿನ್ನೆ ಮಾತಾಡ್ತಿದ್ದಾರೆ. ಇಲ್ಲ ಅಧ್ಯಕ್ಷರೇ, ಮಾತನಾಡೋದೆಲ್ಲ ಮಾತನಾಡ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಹೋಗ್ಬಿಟ್ಟು ಏನ್ ಕ್ಷಮೆ ಇಲ್ಲ ಏನಿಲ್ಲ, ಕಡತದಿಂದ ತೆಗಿ ಅಂತ. ಏನಿದು? ಇದು ಪ್ರವೃತ್ತಿ ಇದು ನಿರಂತರವಾಗಿ ನಡೀತಾ ಇದೆ ಇತ್ತೀಚೆಗಂತೂ. ಬಾಯಿಗೆ ಬಂದಾಗ ಮಾತಾಡ್ತೀವಿ, ಅದಾದ್ಮೇಲೆ ಕಡತದಲ್ಲಿ ಹೋಗೋದು ಬೇಡ ಅಂತ. ಮರ್ಯಾದೆ ಅಂತೂ 4 ಕಾಸು ಉಳಿದಿಲ್ಲ ಎಲ್ಲೂ. ಇದಾಗಲೇ ಪ್ರೆಸ್ಸಿಗೆ ಹೋಗ್ತದೆ, ನಾಳೆ ಪ್ರೆಸ್ಸಿಗೆ ಬರುತ್ತೆ, ನಾಳೆ ಇದೇ ಚರ್ಚೆ ಆಗುತ್ತೆ. ಇವಾಗ ಮರ್ಯಾದೆ ಹೋಗೋದು ಆಯ್ತು, ಎಲ್ಲ ಲಾಸ್ಟ್ ಟೈಮ್ ನಿಮ್ಗಾಯ್ತು ಶಿವಲಿಂಗೇಗೌಡ್ರೆ, ಇವಾಗಿಲ್ಲ ಆಗ್ತಾ ಇದೆ. ಏನ್ ಜವಾಬ್ದಾರಿನೇ ಇಲ್ಲ ಯಾರ ಮೇಲೂ, ಬರೇ ಸದನ ನಡೆಸೋದು ನಮ್ದು ಜವಾಬ್ದಾರಿ, ಅವ್ರದ್ದು ಏನೂ ಇಲ್ಲ. ಅವ್ರು ಬರೇ ಹೇಗ್ ಬೇಕಾಗಿ ಮಾತಾಡೋದು, ಕಡತದಿಂದ ತೆಗಿ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳೋದು ಅಷ್ಟೇ. ಹೋಗ್ಬೇಕಾಗಿರೋ ಮರ್ಯಾದೆ ಎಲ್ಲ ಸದನದು ಆಯ್ತು, DCMದು ಆಯ್ತು, ಶಾಸಕರದು ಆಯ್ತು. ಆಯ್ತಾಯ್ತು. ಇತಿಹಾಸದಲ್ಲಿ ರೂಲಿಂಗ್ ಪಾರ್ಟಿ ಧರಣಿ ಮಾಡಿದ್ದು ಇತಿಹಾಸ ಇಲ್ಲ. ಇದೊಂದು ಮಾಡಿದ್ದೀರಾ? ಬೇಡ ಬೇಡ ಬೇಡ, ಒಳ್ಳೇದಲ್ಲ, ಒಳ್ಳೇದಲ್ಲ ಮಾಡಿ. ಆಯ್ತಪ್ಪ, ಕೂತ್ಕೊಳ್ಳಿ. ಅಧ್ಯಕ್ಷರೇ, ಒಂದು 10 ನಿಮಿಷ ಮುಂದೆ ಹಾಕಿ. ಆಯ್ತು, ಕೂತ್ಕೊಳ್ಳಿ. ಆಯ್ತಾ? ಸಂಗಮ ಮುಗಿಯಲಿಲ್ಲ. ಈಗ ನೋಡಿ, 1 ಸೆಕೆಂಡ್ ಅಧ್ಯಕ್ಷರೇ. ಈಗ ಅಪ್ಪಾಜಿ ಒಂದ್ ನಿಮಿಷ, ಈ ಸದನದ ಗೌರವ ಕಾಪಾಡತಕ್ಕಂಥವ್ರು ಯಾರು? ಇದು ಪ್ರಶ್ನೆ. ಇವತ್ತು ತಾವು ಪೀಠದಲ್ಲಿದ್ದೀರಿ, ಒಂದ್ ಮಾತು ತಾವು ಕಾಪಾಡತಕ್ಕಂಥದ್ದು ಯಾವಾಗ ಸೌಜನ್ಯತೆ ವರ್ತನೆ ಅಥವಾ ಎಲ್ಲೋ ಒಂದ್ ಸ್ವಲ್ಪ ಏರ್ಪೇರ್ ಆದಾಗ ನೀವು ಅದನ್ನ ಸರಿಪಡಿಸ್ತೀರಿ. ಇವತ್ತು ಇಲ್ಲಿ ಹೇಗಿದೆ ಅಂದ್ರೆ, ಸರಿಪಡಿಸಲಾರ್ದ ಮಟ್ಟಕ್ಕೆ ಭಾಷೆಗಳ ಪ್ರಯೋಗ ಆಗಿದ್ದಾವೆ. ಇದು ಕೇವಲ ತಮ್ಮ ಪೀಠಕ್ಕೆ ಮಾತ್ರ ಅಲ್ಲ, ಇಡೀ ಸದನದ ಸದಸ್ಯರಿಗೆ ಅವಮಾನ ತಂದಂತ ಘಟನೆ. ಅದಕ್ಕೆ ನೀವು ದಯವಿಟ್ಟು ಇದ್ರ ಬಗ್ಗೆ ಹಗುರವಾಗಿ ತಗೋಬೇಡಿ. ಇಂಥ ಘಟನೆಗಳು ನಡೀಬಾರ್ದು ಈ ಸದನದಲ್ಲಿ. ಏನಾಗಿದೆ, ಇಂಥ ಘಟನೆಗಳು ನಡೆಯೋದ್ರಿಂದನೇ ಹಳ್ಳಿಗಾಡದಲ್ಲಿ ಪ್ರದೇಶದಲ್ಲಿ ಹೋದ್ರೂ ಕೂಡ ಪಂಚಾಯತಿ ಸದಸ್ಯರು ನಮಗೆ ಗೌರವ ಕೊಡಲಾರ್ದ ಪರಿಸ್ಥಿತಿ ಬಂದಿದೆ ಇವತ್ತು. ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ, ಇದ್ರ ಮೇಲೆ ಏನಾದರೂ ಒಂದು ಕ್ರಮ ಕೈಗೊಳ್ಳಿ. ಅಲ್ಲಿವರೆಗೂ ಬರೇ ಇದನ್ನು ಕ್ಷಮೆ ಕೇಳಿದೀವಿ, ಮುಗೀತು, ಇಲ್ಲಿ ಕ್ಲೋಸ್ ಮಾಡಿದೀವಿ ಅನ್ನೋ ಪ್ರಶ್ನೆ ಇಲ್ಲ. ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ಅವರು ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸೌಜನ್ಯವಾಗಿ ಕೇಳಬೇಕು. ಸೌಜನ್ಯವಾಗಿ ಏನಿದ್ರು ಅದನ್ನ ಭಾಳ ಅಂದ್ರೆ ಯಾವುದೇ ಒಂದು ಟೀಕೆ ಬಂದಾಗ ಅದನ್ನ ಭಾಳ ನಗ್ನಗ್ತಾ ಸ್ವೀಕಾರ ಮಾಡಬೇಕು. ಲೈಟರ್ ವೇನ್ ಯಾಕೆ ತಗೋಬೇಕು, ಅದನ್ನು ಪರ್ಸನಲ್ ಲೆವೆಲ್ಗೆ ತಗೊಂಡೋಗಿ ಮಾತಾಡ್ತಕ್ಕಂಥದ್ದು ಯಾರು ಬೇರೆಯವರೆಲ್ಲ ಅದನ್ನೇ ಮಾತಾಡಿದ ಅದನ್ನೇ ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಳಕ್ ಕಲಿಬೇಕು. ಎಂದೆಂದಿಗೂ ನಮ್ಮ ಜೀವನ 1989 ಸಾಕಾಯ್ತು. ಇಂಥ ಘಟನೆಗಳನ್ನ ನೋಡಿಲ್ಲ. ಆಯ್ತು, ಹೊಸದಾಗಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಇವು ಹೊಸ ಅನುಭವ ಬರ್ತಾ ಇದೆ ನಮಗೆ. ಪರಿಸ್ಥಿತಿಯನ್ನು ಕೇಳಿ ಎಲ್ಲ ಸಾಕಾಗಿದೆ ಎಲ್ಲರಿಗೂ ಕೂಡ. ಒಂದು ಅವ್ರ ಬಾವಿಗೆ ಬರುದು ಅಥವಾ ಇವರ ಬಾವಿ ಬಂದ್ ಮಾಡಿಬಿಡ್ಬೇಕು. ಈಗ ಸಮಸ್ಯೆ ಪರಿಹಾರ ಆಗ್ಬೇಕು. ರೂಲಿಂಗ್ ಕೊಡಿ. ಕೂತ್ಕೊಳ್ಳಿ. ಈಗ
ಇದ್ರ ಮೇಲೆ ಇಲ್ಲಿಗೆ ದಯವಿಟ್ಟು ಆಯ್ತು. ಇದನ್ನ ನೋಡಿ. ಆಯ್ತಪ್ಪ, ಈಗ ಅರ್ಥ ಆಯ್ತು, ಅಂಡರ್ಸ್ಟ್ಯಾಂಡ್. ಆಗುದು ಬೇಡ. ಓಕೆ, ಒಂದು ನಿರ್ದಿಷ್ಟವಾದ ಕ್ರಮ ಕೈಗೊಳ್ಳಿ. ಈಗ ಮಾತಾಡ್ಲಿಕ್ಕೆ ಬಿಡ್ಬೇಕಲ್ಲ ಸಂಗಮೇಶ್ ನೋಡಿ. ಇಷ್ಟು ದಿವಸ ಅಧಿವೇಶನ ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅದು ಸರ್ಕಾರ ಇರಲಿ, ಪ್ರತಿಪಕ್ಷ ಇರಲಿ, ಸಂಪೂರ್ಣವಾದ ಸಹಕಾರತ್ತು ಕೊಟ್ಟಿದ್ದಾರೆ. ಇವತ್ತು ಕೂಡ ಲಾಸ್ಟ್ ಡೇ. ಇವತ್ತು ಕೂಡ BBMPಗೆ ಸಂಬಂಧಪಟ್ಟಾಗ ತಾವು ಕೇಳಿದ್ದಕ್ಕೆ ಮೊನ್ನೆ ಎಲ್ಲ ಶಾಸಕರು ಸದಸ್ಯರು ಚರ್ಚೆ ಮಾಡಿ, ನೀವೇ ಹೇಳಿದ್ರಿ ಎಲ್ಲ ಶಾಸಕರು ಚರ್ಚೆ ಮಾಡಲಿ. ಅದು ಕೂಡ ಅವರು ಡೆಲ್ಲಿಗೆ ಹೋಗೋದನ್ನು ತಡ ಮಾಡಿಕೊಂಡೆ ಕೂತ್ಕೊಂಡೆಲ್ಲ ಕೇಳಿದ್ರು. ತದನಂತರ ಅಲ್ಲ, ಅವರು ಚರ್ಚೆ ಮಾಡೋರು ಇರಲಿಲ್ಲ, ನೀವು ಮತ್ತು ಅಶ್ವಥ್ ಮಾರಾಡೋ ಇರಬೇಕಂತೇಳಿ ಮತ್ತೆ ಅರ್ಧ ದಿವಸ ಅದಕ್ಕೆ ಮೀಸಲಿಟ್ಟಿತ್ತು. ನಿಮ್ಮನ್ನು ಕೇಳಿ ಅವ್ರು ಡೆಲ್ಲಿಗೆ ಹೋಗಿ ನಾನು ಇವತ್ತು ಬಂದು ರಿಪ್ಲೈ ಕೊಡ್ತೇನೆ ಅಂತ ಹೇಳಿದರು. ಅವ್ರು ಡೀಟೇಲ್ ಆಗಿ ರಿಪ್ಲೈ ಕೊಟ್ಟಿದ್ರು ಮಂತ್ರಿಗಳು. ಪ್ಲಸ್ ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದೀರಿ. ಈ ಮಧ್ಯದಲ್ಲಿ ಒಬ್ಬರು ಸದಸ್ಯರು ಆಗಾಗ ಎದ್ದು ನಿಂತು ನಾವು ಸುಮ್ಮನೆ ಕೂತ್ಕೊಳ್ಳೋದ ಮತ್ತೆ ಚರ್ಚೆಗೆ ಈ ರೀತಿ ಚರ್ಚೆ ಹೋದರೆ ಚರ್ಚೆ ಮುಗಿಸ್ಲಿಕ್ಕೇ ಸಾಧ್ಯ ಇಲ್ಲ ಅಧಿವೇಶನವನ್ನು. ಯಾಕೆ ಪ್ರತಿಯೊಬ್ಬರು ಚರ್ಚೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಆಗ ಮೇಲೆ ಮಾತಾಡಲಿಕ್ಕೆ ಆಗ ಏನಾದ್ರು ಇಚ್ಛೆ ಇದ್ದಲ್ಲಿ ಮೊನ್ನೆ BBMPಗೆ ಚರ್ಚೆ ಮಾಡುವಾಗ ಇಲ್ಲಿ ಬಂದು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಬೇಕಿತ್ತಲ್ಲ. ಆವಾಗ ಬೇರೆ ಯಾರಾದ್ರು ಬೇಡ ಅಂತ ಹೇಳ್ತಾರಾ? ಎಷ್ಟು ಬೇಕಾದವ್ರಿಗೆ ಮಾತಾಡ್ಬೋದಿತ್ತು. ಅವತ್ತು ಬರದೆ ಇವತ್ತು ಬಂದು ಕೂತ್ಕೊಂಡು ಮಾತಾಡಿದಾಗ ಅದನ್ನು ಮಾತಾಡಬೇಡಿ ಅಂತ ಹೇಳಿದಾಗ ಯಾರ ಮಾತನ್ನು ಕೂಡ ಕೇಳದಂಥ ಒಂದು ವಿಚಾರ ಇದ್ದು ಇವತ್ತು ಈ ಪರಿಸ್ಥಿತಿಗೆ ಅದು ಬಂದು ಮುಟ್ಟಿದೆ. ಇದರ ನೀವು ಕೂಡ ಹೇಳಿದಾಗಲೂ ಕೂಡ ಕೇಳಿದೆ. ಒಂದು ಈಗ ತಾವು ಬಂದು, ಯಾಕಂದರೆ ನಾನು ಇದನ್ನು ಹೇಳ್ತೇನೆ, BBMP ಈ ಒಂದು ಸದ್ಯದಲ್ಲಿ BBMP ಚರ್ಚೆ ಬಿಟ್ಟು ಬೇರೆ ಯಾವುದೇ ವಿಚಾರ ಕೂಡ ಇವತ್ತು ಅದು ಬೇರೆ ಎಲ್ಲ ವಿಚಾರ ಕಡತದಿಂದ ತೆಗೆಸುವಂಥ ಕೆಲಸ ತಾವು ಇವತ್ತು ಮಾಡಿ. ಒಂದು. ಎರಡನೇದು, ಬಹುಶಃ ಈ ರೀತಿಯ ಘಟನೆ ಯಾವುದು ಕೂಡ ಇವತ್ತು ಆಗಬಾರ್ದು. ಇದಕ್ಕೆ ಸಂಬಂಧಪಟ್ಟಾಗೆ ವಿಚಾರಕ್ಕೆ ಪ್ರತಿಯೊಬ್ಬರು ಕೂಡ. ಎರಡನೇದು ಹೌದು, ಎರಡನೇದು ನಿಮ್ದೇನಿದೆ, ನಮಗೆ ರೂಲಿಂಗ್ ಕೊಡಿ, ತೆಗೆದು ಬಿಸಾಡಿ. ಯಾವುದೇ ಅದನ್ನು ಸ್ವಲ್ಪ ಆಯ್ತಪ್ಪ, ಆಯ್ತು ಮಾರಾಯ. ನಿಮ್ಮ ಒಂದು ಸೆಕೆಂಡ್ ರಾಜೇಗೌಡ್ರೆ ನೋಡಿ, ಇಲ್ಲಿ ಒಳಗಡೆ ಬರಬೇಕಾದ್ರೆ ಎಲ್ಲ ತಾಕತ್ತಿದ್ದವರೇ ಬಂದದ್ದು. ತಾಕತ್ತಿಲ್ಲದ್ದು ಯಾರು ಕೂಡ ಬರಲಿಕ್ಕೆ ಸುಲಭದಲ್ಲಿ ಸಾಧ್ಯ ಇಲ್ಲ. ಆಯ್ತಪ್ಪ, ಒಂದು ಸೆಕೆಂಡ್. ಹೌದಾ? ಬೇರೆ ಬೇರೆ ವಿಚಾರಗಳನ್ನು ಇಲ್ಲಿ ಯಾವುದೇ ಆ ರೀತಿಯ ಸ್ಟ್ರೆಂತನ್ನು ತೋರಿಸುವುದಾ ಅಥವಾ ಚಾಲೆಂಜ್ ಹಾಕುವುದಾ ಅಥವಾ ಅದನ್ನು ಯಾವ ಶಬ್ದ ಕೂಡ ಇಲ್ಲಿ ಅಸೆಂಬ್ಲಿ ಒಳಗಡೆ ಇವತ್ತು ಬರಬಾರ್ದು. ಯಾವಾಗಲೂ ಕೂಡ ಇದು ತಾಕತ್ತು ತೋರಿಸುವಂಥ ಒಂದು ಸ್ಥಳ, ಜಾಗವೇ ಅಲ್ಲ. ಅದನ್ನು ನಾವು ಅರ್ಥ ಮಾಡಿ, ಇದು ತಾಕತ್ತು ತೋರಿಸುವಂಥ ಸ್ಥಳವೇ ಅಲ್ಲ. ಇದಕ್ಕೆ ಅದಕ್ಕೆ ಅಂಥ ಮಾತುಗಳು ಕೂಡ ಯಾರಿಂದಾದ್ರೂ ಕೂಡ ಬರಬಾರ್ದು. ಅದನ್ನು ಎಂದೂ ಕೂಡ ಅಂಥ ಮಾತುಗಳು, ಯಾಕೆಂತ ಹೇಳಿದರೆ ಇದರಿಂದಾಗಿಯೇ ಬಹುಶಃ ನಾವು ತಪ್ಪು ಸಂದೇಶ ಯುವ ಜನತೆಗೆ ಮತ್ತು ಸಮಾಜಕ್ಕೆ ಇವತ್ತು ಕೊಡುವಂಥದ್ದು ಇದರಲ್ಲಿ. ಆದ ಕಾರಣ ಕರ್ನಾಟಕ ಈಸ್ ನೆವರ್ ಫಾರ್ ರಿವೆಂಜ್ ಪಾಲಿಟಿಕ್ಸ್. ಕರ್ನಾಟಕ ಎಂದಿಗೂ ಬೇರೆ ಬೇರೆ ಒಂದೊಂದು ಸ್ಟೇಟಿಗೆ ಒಂದೊಂದು ರಾಜ್ಯಕ್ಕೆ ಅದೊಂದು ಇದಿದೆ. ಕೆಲವು ರಾಜ್ಯಗಳಲ್ಲಿ ರಿವೆಂಜ್ ಪಾಲಿಟಿಕ್ಸ್ ನಡೀತದೆ, ಕೆಲವೊಂದು ಇಮೋಷನಲ್ ಪಾಲಿಟಿಕ್ಸ್ ನಡೀತದೆ. ನಮ್ದು ಆಗಿರಲ್ಲ. ನಮ್ಮದು ಮಾನವೀಯತೆ ಮತ್ತು ನಿಮ್ಮ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್. ಇವತ್ತು ಕರ್ನಾಟಕ ಅದಕ್ಕೆ ಹೆಸರುವಾಸಿಯಾದಂಥ ಒಂದು ರಾಜ್ಯವಾಗಿದೆ. ಅದು ಹಿಂದಿಂದ ನಮ್ಮೆಲ್ಲ ಹಿರಿಯರು ನಮಗೆ ಹಾಕಿಕೊಟ್ಟಂಥ ಪರಂಪರೆ ಮತ್ತು ಒಂದು ಸಂಸ್ಕೃತಿ ನಮ್ಮ ವಿಧಾನಸಭೆಗೆ ಇವತ್ತು ಇದೆ. ನಾನು ಬಹುಶಃ ವೈಯಕ್ತಿಕ ಅದನ್ನು ಖಂಡಿಸ್ತೇನೆ. ಈ ರೀತಿಯ ಆಗುವಂಥದ್ದು ಮಾಡಬಾರ್ದು ಎಂದೂ ಕೂಡ ಅಂತ ಹೇಳಿಕೊಂಡು ತಾವೆಲ್ಲರೂ ಕೂಡ ತಮ್ಮ ಆಸನಕ್ಕೆ ಹೋಗಿ ಬಹುಶಃ ಮುಂದುವರಿಸಿಕೊಂಡು ಅವಕಾಶ ಮಾಡಿ ಕೊಡಬೇಕಂತ ಕೇಳಲಿಕ್ಕೆ ಬಯಸ್ತೇನೆ. ಅವನು ಅಲ್ಲಿ ಕೂತ್ಕೊಂಡು ಅದಕ್ಕೆ ಹೌದಾ? ಆಯ್ತಾಯ್ತು, ಓಕೆ. ಈಗ ನಮ್ಮ ಮಧು ಬಂಗಾರಪ್ಪ ಒಂದು ಸ್ಟೇಟ್ಮೆಂಟ್ ಮಾಡಲಿಕ್ಕಿದೆ, ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್.